ವೀಕ್ಷಕರೇ, ನಾಸಾ ಏಪ್ರಿಲ್ 1, 2026ರಂದು ಉಡಾವಣೆ ಮಾಡಿದ್ದ ಆರ್ಟೆಮಿಸ್ ಸೆಕೆಂಡ್ ಮಿಷನ್ ಏಪ್ರಿಲ್ 10ರಂದು ಪೆಸಿಫಿಕ್ ಸಾಗರದಲ್ಲಿ ಯಶಸ್ವಿಯಾಗಿ ಬಂದಿಳಿಯಿತು. ಕಳೆದ 5 ದಶಕಗಳ ಬಳಿಕ ಭೂಮಿಯ ಕೆಳಕಕ್ಷೆಯ ಅಂದರೆ ಲೋ ಅರ್ತ್ ಆರ್ಬಿಟ್ ಆಚೆಗೆ ಮಾನವರನ್ನು ಕಳುಹಿಸುತ್ತಿರುವ ಮೊದಲ ಮಿಷನ್ ಇದಾಗಿದೆ. ಇನ್ನು ಆರ್ಟೆಮಿಸ್ ಮಿಷನ್ನ 4 ಹಂತಗಳನ್ನು ನೋಡುವುದಾದರೆ, ಮೊದಲ ಹಂತ ಇದು 2022ರಲ್ಲಿ ಪೂರ್ಣಗೊಂಡ ಮಾನವರಹಿತ ಮಿಷನ್ ಆಗಿದ್ದು SLS ರಾಕೆಟ್ ಮತ್ತು ಓರಿಯನ್ ನೌಕೆಯ ಸಾಮರ್ಥ್ಯವನ್ನು ಯಶಸ್ವಿಯಾಗಿ ಪರೀಕ್ಷಿಸಿದೆ. ಆರ್ಟೆಮಿಸ್ ಸೆಕೆಂಡ್ ಇದು 2026ರಲ್ಲಿ 4 ಗಗನಯಾತ್ರಿಗಳೊಂದಿಗೆ ಚಂದ್ರನ ಸುತ್ತ ಸಂಚರಿಸಿ ನೌಕೆಯ ಜೀವರಕ್ಷಕ ವ್ಯವಸ್ಥೆಗಳನ್ನು ಪ್ರಾಯೋಗಿಕವಾಗಿ ಪರೀಕ್ಷಿಸಿದ ಮೊದಲ ಮಾನವ ಸಹಿತ ಮಿಷನ್ ಆಗಿದೆ. ಆರ್ಟೆಮಿಸ್ ಥರ್ಡ್ ಇದು 2026 ಮತ್ತು 2027ರಲ್ಲಿ ಮಾನವರನ್ನು ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಇಳಿಸುವ ಐತಿಹಾಸಿಕ ಮಿಷನ್ ಆಗಿದೆ. ಇದರಲ್ಲಿ ಮೊದಲ ಮಹಿಳೆ ಮತ್ತು ಮೊದಲ ಕಪ್ಪು ವರ್ಣೀಯ ವ್ಯಕ್ತಿಯು ಸೇರಿದಂತೆ ವ್ಯವಸ್ಥೆಯನ್ನು ಪೂರ್ಣಗೊಳಿಸಲು ಯೋಜನೆ ರೂಪಿಸಿಕೊಂಡಿದೆ. ಆರ್ಟೆಮಿಸ್ ಫೋರ್ತ್ ಇದು 2028ರಲ್ಲಿ ಚಂದ್ರನ ಕಕ್ಷೆಯಲ್ಲಿ ಲೂನಾರ್ ಗೇಟ್ವೇ ಎಂಬ ಬಾಹ್ಯಾಕಾಶ ನಿಲ್ದಾಣವನ್ನು ಸ್ಥಾಪಿಸುವ ಮೂಲಕ ಚಂದ್ರನ ಮೇಲೆ ಶಾಶ್ವತ ನೆಲೆಯನ್ನು ನಿರ್ಮಿಸಲು ಅಡಿಪಾಯ ಹಾಕಲಿದೆ. ಆರ್ಟೆಮಿಸ್ ಸೆಕೆಂಡ್ ಮಿಷನ್ ಬಗ್ಗೆ ತಿಳಿಯುವುದಾದರೆ, ಇದು ನಾಸಾದ ಆರ್ಟೆಮಿಸ್ ಉಪಕ್ರಮದ ಮೊದಲ ಮಾನವ ಸಹಿತ ಅಭಿಯಾನವಾಗಿದೆ. ಅಪೋಲೋ 17 ಅಂದರೆ 1972ರ ನಂತರ ಚಂದ್ರನ ಹತ್ತಿರಕ್ಕೆ ಪ್ರಯಾಣಿಸುತ್ತಿರುವ ಮೊದಲ ಮಾನವ ಸಹಿತ ಮಿಷನ್ ಇದಾಗಿದೆ. ಇದು 10 ದಿನಗಳ ಮಿಷನ್ ಆಗಿದ್ದು, ಓರಿಯನ್ ಬಾಹ್ಯಾಕಾಶ ನೌಕೆಯು 4 ಗಗನಯಾತ್ರಿಗಳನ್ನು ಕೊಂಡೊಯ್ಯುತ್ತದೆ. ಇದು ಭವಿಷ್ಯದ ಚಂದ್ರಯಾನದ ಯೋಜನೆಗಳಿಗೆ ಅಗತ್ಯವಿರುವ ತಂತ್ರಜ್ಞಾನ ಮತ್ತು ಉಪಕರಣ ವ್ಯವಸ್ಥೆಗಳನ್ನು ಪರೀಕ್ಷಿಸುವ ವ್ಯವಸ್ಥೆಯಾಗಿದೆ. ಇನ್ನು ಆರ್ಟೆಮಿಸ್ ಸೆಕೆಂಡರ ಗಗನಯಾತ್ರಿಗಳನ್ನು ನೋಡುವುದಾದರೆ, ರೇವಿಡ್ ವಿಸ್ಮನ್ ಇವರು ಕಮಾಂಡರ್ ಆಗಿದ್ದು ನಾಸಾದ ಹಿರಿಯ ಗಗನಯಾತ್ರಿಯಾಗಿದ್ದಾರೆ. ಮತ್ತು ವಿಕ್ಟರ್ ಗ್ಲೋವರ್ ಇವರು ಪೈಲಟ್ ಆಗಿದ್ದು ಇವರು ಚಂದ್ರನತ್ತ ಪ್ರಯಾಣಿಸಿದ ಮೊದಲ ಕಪ್ಪು ವರ್ಣೀಯ ವ್ಯಕ್ತಿಯಾಗಿದ್ದಾರೆ. ನಂತರ 3ನೇ ವ್ಯಕ್ತಿ ಕ್ರಿಸ್ಟಿಯಾನ್ ಕೋಚ್ ಇವರು ಮಿಷನ್ ತಜ್ಞರಾಗಿದ್ದು ಚಂದ್ರನತ್ತ ಪಯಣಿಸಿದ ಮೊದಲ ಮಹಿಳೆಯಾಗಿದ್ದಾರೆ. 4ನೇಯವರು ಜೆರೆಮಿ ಆನ್ಸನ್ ಇವರು ಕೆನಡಿಯನ್ ಬಾಹ್ಯಾಕಾಶ ಸಂಸ್ಥೆಯ ತಜ್ಞರಾಗಿದ್ದು ಭೂಮಿಯ ಕಕ್ಷೆಯಾಚೆ ಮತ್ತು ಬಾಹ್ಯಾಕಾಶ ಯಾನ ಕೈಗೊಂಡ ಮೊದಲ ಅಮೆರಿಕೇತರ ವ್ಯಕ್ತಿಯಾಗಿದ್ದಾರೆ. ಇನ್ನು ಆರ್ಟೆಮಿಸ್ ಸೆಕೆಂಡ್ ಮಿಷನ್ನ ಉಡಾವಣಾ ವಾಹನವನ್ನು ನೋಡುವುದಾದರೆ, ಇದಕ್ಕೆ ಬಳಸಲಾಗಿರುವ ವಾಹನವು ಸ್ಪೇಸ್ ಲಾಂಚ್ ಸಿಸ್ಟಮ್ ಆಗಿದ್ದು ಅಂದರೆ SLS ಆಗಿದ್ದು, ಉಡಾವಣಾ ವಾಹನವು ಇದುವರೆಗೆ ನಿರ್ಮಿಸಲಾದ ಅತ್ಯಂತ ಶಕ್ತಿಶಾಲಿ ರಾಕೆಟ್ ಆಗಿದ್ದು 8.8 ಮಿಲಿಯನ್ ಪೌಂಡ್ಗಳಷ್ಟು ನೂಕುಬಲವನ್ನು ಉತ್ಪಾದಿಸುವ ಸಾಮರ್ಥ್ಯ ಹೊಂದಿದ್ದು, ಅಪೋಲೋ ಮಿಷನ್ಗಳಲ್ಲಿ ಬಳಸಿದ್ದ ಸ್ಯಾಟರ್ನ್ B ರಾಕೆಟ್ಗಿಂತ 15% ಹೆಚ್ಚು ಶಕ್ತಿಶಾಲಿಯಾಗಿದೆ. ಈ ಮಿಷನ್ನಲ್ಲಿ ಮೊದಲ ಬಾರಿಗೆ O2O ಲೇಸರ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಚಂದ್ರನ ಮೇಲ್ಮೈಯಿಂದ ಭೂಮಿಗೆ ಅತ್ಯುನ್ನತ ಗುಣಮಟ್ಟದ ವಿಡಿಯೋ ಪ್ರಸಾರವನ್ನು ಪ್ರಾಯೋಗಿಕವಾಗಿ ಪರೀಕ್ಷಿಸಲಾಯಿತು. ಈ ತಂತ್ರಜ್ಞಾನ ಬಳಸಿ ಚಂದ್ರನ ಮೇಲ್ಮೈಯಿಂದ 260 Mbps ವೇಗದಲ್ಲಿ ಡೇಟಾವನ್ನು ಕಳುಹಿಸುವ ಹಾಗೂ ಅತ್ಯಂತ ಸ್ಪಷ್ಟವಾದ 4K ರೆಸಲ್ಯೂಷನ್ ವಿಡಿಯೋಗಳನ್ನು ನೇರವಾಗಿ ಪ್ರಸಾರಿಸಲಾಯಿತು. ಇಲ್ಲಿ ಅವತಾರ್ ತಂತ್ರಜ್ಞಾನವನ್ನು ಬಳಸಿಕೊಳ್ಳಲಾಗಿದೆ, ಅಂದರೆ ಎ ವರ್ಚುವಲ್ ಆಸ್ಟ್ರೋನಾಟ್ ಟಿಶ್ಯೂ ಅನಲಾಗ್ ರೆಸ್ಪಾನ್ಸ್, ಅಂದರೆ ಗಗನಯಾತ್ರಿಗಳ ಜೀವಕೋಶಗಳನ್ನು ಬಳಸಿ ಸಿದ್ಧಪಡಿಸಿದ ಒಂದು ಚಿಪ್ ಆಗಿದೆ. ಆರ್ಗಾನ್ ಆನ್ ಎ ಚಿಪ್ ತಂತ್ರಜ್ಞಾನದ ಮೂಲಕ ಬಾಹ್ಯಾಕಾಶದ ಅಪಾಯಕಾರಿ ವಿಕಿರಣಗಳು ಮತ್ತು ಶೂನ್ಯ ಗುರುತ್ವಾಕರ್ಷಣೆಯು ಮಾನವ ದೇಹದ ಮೇಲೆ ಎಂತಹ ಪರಿಣಾಮ ಬೀರುತ್ತದೆ ಎಂಬುದನ್ನು ಪ್ರಾಯೋಗಿಕವಾಗಿ ಅಧ್ಯಯನ ಮಾಡಲಾಯಿತು. ಈ ಮಿಷನ್ನಲ್ಲಿ ಗಗನಯಾತ್ರಿಗಳು ಚಂದ್ರನ ಮೇಲೆ ಇಳಿಯುವುದಿಲ್ಲ. ಬಾಹ್ಯಾಕಾಶ ನೌಕೆಯು ಚಂದ್ರನ ಸುತ್ತ ಹಾರಾಟ ನಡೆಸಿ ಚಂದ್ರನ ಹಿಂಭಾಗದಿಂದ ಸುಮಾರು 7400 ಕಿಮಿಗಳಷ್ಟು ದೂರದವರೆಗೂ ಪ್ರಯಾಣ ಬೆಳೆಸುತ್ತದೆ. ನೌಕೆಯು ಚಂದ್ರನ ಗುರುತ್ವಾಕರ್ಷಣೆಯನ್ನು ಬಳಸಿಕೊಂಡು ಭೂಮಿಗೆ ಮರಳುತ್ತದೆ. ಚಂದ್ರನ ಹತ್ತಿರ ಹೋದಾಗ ಚಂದ್ರನ ಗುರುತ್ವಾಕರ್ಷಣೆಯು ನೌಕೆಯನ್ನು ತನ್ನತ್ತ ಸೆಳೆಯುವುದರಿಂದ ನೌಕೆಯ ವೇಗ ಹೆಚ್ಚಾಗುತ್ತದೆ. ಆಗ ಸ್ಲಿಂಗ್ ಶಾಟ್ನಿಂದ ಕಲ್ಲು ಸಿಡಿದಂತೆ ಅತ್ಯಂತ ಹೆಚ್ಚಿನ ವೇಗದಲ್ಲಿ ಹಾಗೂ ಹೊಸ ದಿಕ್ಕಿನಲ್ಲಿ ಭೂಮಿಯತ್ತ ನೌಕೆಯು ಪ್ರಯಾಣವನ್ನು ಬೆಳೆಸುತ್ತದೆ. ಈ ಪ್ರಕ್ರಿಯೆಯನ್ನು ಗ್ರಾವಿಟಿ ಅಸಿಸ್ಟ್ ಅಥವಾ ಸ್ಲಿಂಗ್ ಶಾಟ್ ಎಂದು ಕರೆಯಲಾಗುತ್ತದೆ. ಇನ್ನು ಪ್ರಮುಖ ಚಂದ್ರಯಾನದ ಮಿಷನ್ಗಳನ್ನು ನೋಡುವುದಾದರೆ, ಸೋವಿಯತ್ ಒಕ್ಕೂಟ 1966ರಲ್ಲಿ ಲೂನಾ 9 ಪ್ರಾಜೆಕ್ಟ್ ಅನ್ನು ಪ್ರಾರಂಭಿಸಿತು. ಇದು ಚಂದ್ರನ ಮೇಲೆ ಯಶಸ್ವಿಯಾಗಿ ಸಾಫ್ಟ್ ಲ್ಯಾಂಡಿಂಗ್ ಮಾಡಿದ ಮೊದಲ ಬಾಹ್ಯಾಕಾಶ ನೌಕೆಯಾಗಿದೆ. ಇದು ಚಂದ್ರನ ಮೇಲ್ಮೈ ಘನರೂಪದಲ್ಲೇ ಇದೆ ಎಂಬುದನ್ನು ಸಾಬೀತುಪಡಿಸಿತು. ನಂತರ ಅಮೆರಿಕ ಸಂಯುಕ್ತ ಸಂಸ್ಥಾನ 1966ರಲ್ಲಿ ಸರ್ವೇಯರ್ 1 ಎಂಬ ಪ್ರಾಜೆಕ್ಟ್ ಮೂಲಕ ಯಶಸ್ವಿ ರೋಬೋಟಿಕ್ ಲ್ಯಾಂಡಿಂಗ್ ಮಾಡಿತು. ಇದು ಭವಿಷ್ಯದ ಮಿಷನ್ಗಳಿಗೆ ಛಾಯಾಚಿತ್ರಗಳು ಮತ್ತು ಮಣ್ಣಿನ ಮಾಹಿತಿಯನ್ನು ರವಾನಿಸುತ್ತದೆ.
ನಂತರ ಅಮೆರಿಕ ಸಂಯುಕ್ತ ಸಂಸ್ಥಾನ 1969ರಲ್ಲಿ ಅಪೋಲೋ ಸೆಕೆಂಡ್ ಚಂದ್ರಯಾನವನ್ನು ಪ್ರಾರಂಭಿಸಿತು. ಇದು ಚಂದ್ರನ ಮೇಲೆ ಇಳಿದ ಮೊದಲ ಮಾನವ ಸಹಿತ ಮಿಷನ್ ಆಗಿದೆ. ಇದರಲ್ಲಿ ನೀಲ್ ಆರ್ಮ್ಸ್ಟ್ರಾಂಗ್ ಮತ್ತು ಬುಜ್ ಆಲ್ಡ್ರಿನ್ ಚಂದ್ರನ ಮೇಲೆ ಹೆಜ್ಜೆ ಇಟ್ಟರು. ನಂತರ ಸೋವಿಯತ್ ಒಕ್ಕೂಟ 1970ರಲ್ಲಿ ಲೂನಾ 16 ಪ್ರಾಜೆಕ್ಟ್ ಅನ್ನು ಪ್ರಾರಂಭಿಸಿದೆ. ಇದು ಚಂದ್ರನ ಮೇಲೆ ಮಣ್ಣನ್ನು ಸಂಗ್ರಹಿಸಿ ಅದರ ಮಾದರಿಗಳನ್ನು ಭೂಮಿಗೆ ಮರಳಿ ತಂದ ಮೊದಲ ರೋಬೋಟಿಕ್ ಮಿಷನ್ ಆಗಿದೆ. 1972ರಲ್ಲಿ ಅಮೆರಿಕ ಸಂಯುಕ್ತಾನ ಅಪೋಲೋ 17 ಅನ್ನು ಇದು ಕೊನೆಯ ಅಪೋಲೋ ಮಿಷನ್ ಆಗಿದ್ದು, ಇದು ಅತಿ ದೀರ್ಘವಾದ ಮೂನ್ ವಾಕ್ ಅಂದರೆ ಚಂದ್ರನ ಮೇಲಿನ ನಡಿಗೆ ಮತ್ತು ಚಂದ್ರನ ಮೇಲ್ಮೈಯಲ್ಲಿ ಕಿತ್ತಳೆ ಬಣ್ಣದ ಮಣ್ಣನ್ನು ಪತ್ತೆ ಹಚ್ಚಿತು. ನಂತರ 1976ರಲ್ಲಿ ಸೋವಿಯತ್ ಒಕ್ಕೂಟ ಲೂನಾ 24 ಪ್ರಾಜೆಕ್ಟ್ ಅನ್ನು ಪ್ರಾರಂಭ ಮಾಡಿತ್ತು. ಇದು ಸೋವಿಯತ್ ಒಕ್ಕೂಟದ ಕೊನೆಯ ಚಂದ್ರಯಾನ ಮಿಷನ್ ಆಗಿದ್ದು, ಇದು ತಂದ ಮಣ್ಣಿನ ಮಾದರಿಗಳು ಚಂದ್ರನ ಮೇಲೆ ನೀರಿರುವ ಮೊದಲ ಕುರುಹುಗಳನ್ನು ತೋರಿಸಿತು. ಇನ್ನು ಚಂದ್ರನ ಮೇಲೆ ನೌಕೆಗಳನ್ನು ಇಳಿಸಿದ ದೇಶಗಳನ್ನು ನೋಡುವುದಾದರೆ, ಚೀನಾ ದೇಶವು 2013ರಲ್ಲಿ ಚಾಂಗ್-ಇ 3 ಮಿಷನ್ ಅನ್ನು ಪ್ರಾರಂಭ ಮಾಡಿತು. ಇದು ಚೀನಾದ ಮೊದಲ ಚಂದ್ರಯಾನ ಮಿಷನ್ ಆಗಿದ್ದು, U2 ಎಂಬ ರೋವರ್ ಅನ್ನು ಚಂದ್ರನ ಮೇಲೆ ಇಳಿಸಿತು ಮತ್ತು ಚಂದ್ರನ ಮೇಲ್ಮೈಯಿಂದ ಮೊದಲ ಬಾರಿಗೆ ಖಗೋಳ ವೀಕ್ಷಣೆಯನ್ನು ನಡೆಸಿತು. 2019ರಲ್ಲಿ ಚೀನಾ ದೇಶವು ಚಾಂಗ್-ಇ 4 ಮಿಷನ್ ಅನ್ನು ಆರಂಭಿಸಿತು. ಇದು ಚಂದ್ರನ ಹಿಂಭಾಗದಲ್ಲಿ ಮೊದಲ ಬಾರಿಗೆ ಸಾಫ್ಟ್ ಲ್ಯಾಂಡಿಂಗ್ ಮಾಡಿದ ಮೊದಲ ಮಿಷನ್ ಆಗಿದೆ. ಈ ಮಿಷನ್ ಭೂಮಿಯೊಂದಿಗೆ ಸಂವಹನ ನಡೆಸಲು ರಿಲೇ ಉಪಗ್ರಹಗಳನ್ನು ಬಳಸುತ್ತದೆ. ಭಾರತವು 2023ರಲ್ಲಿ ಚಂದ್ರಯಾನ 3 ಪ್ರಾರಂಭ ಮಾಡಿತು. ಇದು ಚಂದ್ರನ ದಕ್ಷಿಣ ಧ್ರುವದ ಹತ್ತಿರ ಇಳಿದ ಮೊದಲ ದೇಶ ಎಂಬ ಹೆಗ್ಗಳಿಕೆಗೆ ಪಾತ್ರವಾಯಿತು. ಇದು ಪ್ರಜ್ಞಾನ್ ರೋವರ್ ಅನ್ನು ಚಂದ್ರನ ಮೇಲೆ ಇಳಿಸಿತು ಮತ್ತು ಚಂದ್ರನ ಮೇಲೆ ಗಂಧಕದ ಅಂಶ ಇರುವುದನ್ನು ಖಚಿತಪಡಿಸಿತು. ಜಪಾನ್ ದೇಶ 2024ರಲ್ಲಿ ಸ್ಲಿಮ್ ಪ್ರಾಜೆಕ್ಟ್ ಅನ್ನು ಪ್ರಾರಂಭಿಸಿತು. ಇದನ್ನು ಮೂನ್ ಸ್ನೈಪರ್ ಎಂದೇ ಕರೆಯಲಾಗುತ್ತದೆ. ತನ್ನ ಗುರಿಯು 100 ಮೀಟರ್ ವ್ಯಾಪ್ತಿಯೊಳಗೆ ಅತ್ಯಂತ ನಿಖರವಾಗಿ ಇಳಿಯುವ ತಂತ್ರಜ್ಞಾನವನ್ನು ಸಹ ಇದು ಪ್ರದರ್ಶಿಸಿತು. 2024ರಲ್ಲಿ ಅಮೆರಿಕ ದೇಶವು ಖಾಸಗಿಯಾಗಿ IM-1 ಒಡಿಸಿಯಸ್ ಎಂಬ ಪ್ರಾಜೆಕ್ಟ್ ಅನ್ನು ಪ್ರಾರಂಭಿಸಿತು. ಇದು ಚಂದ್ರನ ಮೇಲೆ ಇಳಿದ ಮೊದಲ ಖಾಸಗಿ ನೌಕೆಯಾಗಿದ್ದು, 50 ವರ್ಷಗಳ ನಂತರ ಅಮೆರಿಕದ ಮೊದಲ ಲ್ಯಾಂಡಿಂಗ್ ಇದಾಗಿದೆ. ಚೀನಾ ದೇಶವು 2024ರಲ್ಲಿ ಚಾಂಗ್-ಇ 6 ಎಂಬ ಮಿಷನ್ ಅನ್ನು ಪ್ರಾರಂಭಿಸಿತು. ಇದು ಚಂದ್ರನ ಹಿಂಭಾಗದ ದಕ್ಷಿಣ ಧ್ರುವ ಏಟ್ಕನ್ ಬೇಸಿನ್ ಪ್ರದೇಶದಲ್ಲಿ ಇಳಿದು ಅಲ್ಲಿನ ವಿಶಿಷ್ಟ ಮಣ್ಣಿನ ಮಾದರಿಗಳನ್ನು ಭೂಮಿಗೆ ತಂದ ಮೊದಲ ಮಿಷನ್ ಆಗಿದೆ. ಇನ್ನು ಭವಿಷ್ಯದ ಚಂದ್ರಯಾನದ ಮಿಷನ್ಗಳನ್ನು ನೋಡುವುದಾದರೆ, ಬ್ಲೂ ಮೂನ್ MKI ಇದು ಅಮೆರಿಕದ ಖಾಸಗಿ ಬಾಹ್ಯಾಕಾಶ ಸಂಸ್ಥೆಯಾಗಿದ್ದು, ಇದು ಭವಿಷ್ಯದಲ್ಲಿ ಚಂದ್ರನ ಮೇಲೆ ಮೂಲಸೌಕರ್ಯಗಳನ್ನು ನಿರ್ಮಿಸಲು ಅಗತ್ಯವಿರುವ ಲ್ಯಾಂಡಿಂಗ್ ತಂತ್ರಜ್ಞಾನ ಮತ್ತು ವಿದ್ಯುತ್ ವ್ಯವಸ್ಥೆಗಳನ್ನು ಪರೀಕ್ಷಿಸುವ ಬೃಹತ್ ಪ್ರಮಾಣದ ಸರಕು ಸಾಗಣೆಯ ಮಿಷನ್ ಆಗಿದೆ. ನಂತರ ಗ್ರಿಫಿನ್ 1 ಇದೂ ಸಹ ಅಮೆರಿಕದ ಖಾಸಗಿ ನೌಕೆಯಾಗಿದ್ದು, ಆಸ್ಟ್ರೋಬೋಟಿಕ್ ಸಂಸ್ಥೆ ನಿರ್ಮಿಸಿದೆ. ಇದು ಚಂದ್ರನ ದಕ್ಷಿಣಕ್ಕೆ ವ್ಯಾಪರ್ ಎಂಬ ರೋವರ್ ಅನ್ನು ಇಳಿಸಲಿದೆ. ಭವಿಷ್ಯದ ಇಂಧನ ಮತ್ತು ಆಮ್ಲಜನಕದ ತಯಾರಿಕೆಗಾಗಿ ಅಲ್ಲಿನ ಮಂಜುಗಡ್ಡೆಯನ್ನು ಹುಡುಕುವ ಕಾರ್ಯವನ್ನು ನಿರ್ವಹಿಸಲಿದೆ. ಚಾಂಗ್-ಇ 7 ಮಿಷನ್ ಇದು ಚೀನಾ ದೇಶದ ಪ್ರಾಜೆಕ್ಟ್ ಆಗಿದ್ದು, ಲ್ಯಾಂಡರ್, ರೋವರ್ ಮತ್ತು ಶೋಧಕವನ್ನು ಒಳಗೊಂಡಿರುವ ಈ ಬಹುಮುಖಿ ಮಿಷನ್ ಕತ್ತಲೆಯಿಂದ ಕೂಡಿದ ಚಂದ್ರನ ಕುಳಿಗಳಲ್ಲಿ ನೀರಿನ ಅಂಶವನ್ನು ಪತ್ತೆ ಹಚ್ಚುವ ಗುರಿಯನ್ನು ಹೊಂದಿದೆ. ಇದು ಭವಿಷ್ಯದ ಚಂದ್ರಯಾನ ಮಿಷನ್ಗಳಾಗಿದ್ದು, ಎಲ್ಲ ದೇಶಗಳು ತಮ್ಮಲ್ಲಿರುವ ಆಧುನಿಕ ತಂತ್ರಜ್ಞಾನವನ್ನು ಜಗತ್ತಿಗೆ ಪರಿಚಯಿಸುತ್ತಿದೆ. ಇದು ವೀಕ್ಷಕರೇ ಇವತ್ತಿನ ಹೊಸ ಸಂಚಿಕೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ವಿಶೇಷದ ಜೊತೆ ಬರುತ್ತೇನೆ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.